ಲಕ್ಕಿ ಭಾಸ್ಕರ್ ಸಿನಿಮಾ ನೋಡಿದ್ರಲ್ಲ, ಬ್ಯಾಂಕ್ ಉದ್ಯೋಗಿ ಆಗಿದ್ದ ನಾಯಕ ಅಲ್ಲಿಂದಲೇ ಹಣ ಕದ್ದು ಬಿಸ್ನೆಸ್ ಮಾಡ್ತಿದ್ದ. ಆದ್ರೆ ಅದು ಕಾಲ್ಪನಿಕ ಕಥೆ. ಬೆಂಗಳೂರಿನಲ್ಲಿ ಅಂಥದ್ದೇ ಒಂದು ಗ್ಯಾಂಗ್ ಒಂದು ಮಹಾಲಕ್ಷ್ಮಿ ಲೇಔಟ್ ಪೊಲೀಸರ ಬಲೆಗೆ ಬಿದ್ದಿದೆ. ಈ ಫೋಟೋದಲ್ಲಿ ಕಾಣ್ತಿರೋ ಖದೀಮರ ಹೆಸರು ಶಿವು, ಸಮೀರ್, ಮನೋಹರ್, ಗಿರೀಶ್, ಜಗ್ಗೇಶ್ ಹಾಗೂ ಜಸ್ವಂತ್. ಶಿವು ಹೊರತುಪಡಿಸಿದ್ರೆ ಉಳಿದವರೆಲ್ಲರೂ ಎಟಿಎಂಗಳಿಗೆ ಹಣ ಹಾಕುವ ಸೆಕ್ಯೂರ್ ವ್ಯಾಲ್ಯೂ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕ್ಯಾಶ್ ಆಫೀಸರ್ಗಳಾಗಿ ಕೆಲಸ ಮಾಡ್ತಿದ್ರು. ಎಟಿಎಂನಲ್ಲಿ ಹಣ ಹಾಕೋದು ಸೇರಿದಂತೆ ರಿಪೇರಿ ಕೆಲಸ ಕೂಡ ಮಾಡ್ತಿದ್ರು. ಈ ವೇಳೆ ಎಟಿಎಂನಿಂದ ಹಣ ತೆಗೆದು ಸ್ವಂತಕ್ಕೆ ಬಳಕೆ ಮಾಡ್ಕೊಳ್ತಿದ್ರು. ಇದನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಹಣ ಡಬಲ್ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ರು. ಆಡಿಟಿಂಗ್ ವೇಳೆಯಲ್ಲಿ ಬೇರೆ ಎಟಿಎಂನಿಂದ ಹಣ ತಂದು ಇಲ್ಲಿ ಹಾಕುವ ಕೆಲಸ ಮಾಡ್ತಿದ್ರು. ಹೀಗೆ ಒಟ್ಟು 4-5 ಎಟಿಎಂನಿಂದ 43.76 ಲಕ್ಷ ಹಣ ಎಗರಿಸಿದ್ದ ಖದೀಮರು XUV ಕಾರ್ನಲ್ಲಿಯೇ ಇಟ್ಕೊಂಡು ಹಣ ಹಂಚಿಕೊಳ್ಳುವಾಗ ಕಿರಿಕಾಗಿದೆ. ಇದು ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಗೆ ಗೊತ್ತಾಗಿದೆ. ದಾಳಿ ಮಾಡಿದ ಪೊಲೀಸರು ಒಟ್ಟು 52 ಲಕ್ಷ ನಗದು ಹಣ ಹಾಗೂ ಕದ್ದ ಹಣದಲ್ಲಿ ಖರೀದಿಸಿದ್ದ 40 ಲಕ್ಷ ಮೌಲ್ಯದ ಕಾರುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಒಂದು ಒಳ್ಳೆಯ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಅದು ATM ಮೆಷಿನ್ಗಳಲ್ಲಿ ಹಣ ಕಳುವು ಮಾಡ್ತಾ ಇರತಕ್ಕಂತಹ 6 ವ್ಯಕ್ತಿಗಳ ಒಂದು ತಂಡವನ್ನು ಬಂಧಿಸಿ ಅವರಿಂದ ಸುಮಾರು 51 ಲಕ್ಷದಷ್ಟು ನಗದು ಹಣ ಮತ್ತು 3 ಕಾರುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಜನವರಿ ತಿಂಗಳ 25ನೇ ತಾರೀಕು ಕೆಂಪೇಗೌಡ ಲೇಔಟ್ ಸರ್ವಿಸ್ ರಸ್ತೆಯಲ್ಲಿರ್ತಕ್ಕಂಥ ಒಂದು ಟೀ ಶಾಪ್ ಬಳಿ 6 ವ್ಯಕ್ತಿಗಳು ಹಣಕ್ಕೋಸ್ಕರ ಪರಸ್ಪರ ವಾಗ್ವಾದ ಮಾಡ್ಕೊಳ್ತಾ ಇರ್ತಕ್ಕಂತಾಗ ಪೊಲೀಸರು ಅದರಲ್ಲಿ ಮಧ್ಯಪ್ರವೇಶಿಸಿ ಅವರನ್ನು ವಿಚಾರಣೆಗೆ ಒಳಪಡಿಸಿ ನಂತರ ಅವರನ್ನು ಪೊಲೀಸ್ ಠಾಣೆಗೆ ತಂದು ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಅವರು ಈ ರೀತಿಯಾಗಿ ATMಗಳಲ್ಲಿ ಹಣವನ್ನು ಎಗರಿಸ್ತಾ ಇದ್ದದ್ದು ಗೊತ್ತಾಗಿ ಅವರ ಕಾರ್ನಲ್ಲಿ ಸುಮಾರು 43,76,000 ನಗದು ಹಣ ಕಂಡು ಬಂದಿರ್ತದೆ. ಅದನ್ನು ಪಂಚರ ಸಮಕ್ಷಮ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನಂತರ ಕೂಲಂಕುಷವಾಗಿ ಅವರನ್ನು ವಿಚಾರಣೆ ಮಾಡಿದಾಗ ಅವರು ಈ ರೀತಿ ATMಗಳಿಗೆ ಹಣ ತುಂಬತಕ್ಕಂಥ ಒಂದು ಏಜೆನ್ಸಿಗಳೇನಿದ್ದಾವೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವರಾಗಿದ್ದು ಅವರು ಈ 6 ಜನರು ಸೇರಿಕೊಂಡು ಈ ಏಜೆನ್ಸಿ ಮುಖಾಂತರ ಬೇರೆ ಬೇರೆ ATMಗಳಿಗೆ ಹಣವನ್ನು ತೆಗೆದುಕೊಂಡು ಲೋಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನು ಸ್ವಲ್ಪ ಮಟ್ಟದ ಹಣವನ್ನು ಕಡಿಮೆ ಲೋಡ್ ಮಾಡ್ತಕ್ಕಂಥದ್ದು ಅದು ಸಿಸ್ಟಮಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಎರಡನೇದಾಗಿ ಅವರಿಗೆ ಆ ATMನ ಪಾಸ್ವರ್ಡ್ ಕೂಡ ಗೊತ್ತಿದ್ದರಿಂದ ಅನೇಕ ಸಂದರ್ಭದಲ್ಲಿ ಆ ATMಗಳಿಗೆ ಭೇಟಿ ನೀಡಿ ಅಲ್ಲಿ ರಿಪೇರಿ ಮಾಡೋ ಒಂದು ನೆಪದಲ್ಲಿ ಆ ಪಾಸ್ವರ್ಡನ್ನು ಬಳಸಿ ಆ ATMನಲ್ಲಿ ಇರ್ತಕ್ಕಂಥ ಹಣವನ್ನು ಹಂತವಾಗಿ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅವರ ಪ್ರವೃತ್ತಿಯಾಗಿತ್ತು. ಈ ರೀತಿಯಾಗಿ ಆರೋಪಿಗಳು ಸಾಕಷ್ಟು ಮೊತ್ತದ ಹಣವನ್ನು ಲಪಟಾಯಿಸಿರ್ತಕ್ಕಂಥದ್ದು ಕಂಡುಬಂದಿದೆ. ಅದರಂತೆ ಈಗ ಪೊಲೀಸರು ಅವರ ಒಂದು ಕೂಲಂಕುಷ ವಿಚಾರಣೆಯಿಂದ ಸುಮಾರು 51,76,000 ನಗದು ಹಣವನ್ನು ಅವರಿಂದ ರಿಕವರಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಹಣದಿಂದ ಅವರು ಖರೀದಿಸತಕ್ಕಂತಹ 3 ಕಾರುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 90 ಲಕ್ಷ ಆಗಿರಬಹುದು ಅಂತೇಳಿ ಅಂದಾಜಿಸಲಾಗಿದೆ. ಆರೋಪಿಗಳು ಎಲ್ಲರೂ ಕೂಡ ಬೆಂಗಳೂರು ನಗರದವರೇ, ನಂದಿನಿ ಲೇಔಟ್ ಆ ಭಾಗದವರಾಗಿದ್ದು ಅಲ್ಲಿ ಅವರುಗಳ ಮೇಲೆ ಹಳೆ ಪ್ರಕರಣಗಳು ಯಾವುದೂ ಇಲ್ಲ. ಆದರೆ ಈ ರೀತಿಯಲ್ಲಿ ಈ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಸ್ವಲ್ಪ ಈ ಒಂದು ಉಪಾಯ ಅವರಲ್ಲಿ ಬಂದಿದ್ದು ಅದರ ಆಧಾರದ ಮೇಲೆ ಈ ರೀತಿ ಹಣವನ್ನು ಲಪಟಾಯಿಸ್ತಾ ಹೋಗಿ ಈಗ ಪೊಲೀಸರ ಒಂದು ಅತಿಥಿಯಾಗಿದ್ದಾರೆ.